I want to start shooting practice. ಒಂದ್ ಸೆಕೆಂಡ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟು ಓಕೆ ವಾಟ್ ಶೂಟಿಂಗ್ ಮಾ ಅಂದ. ಮೂವಿ ಶೂಟಿಂಗ್ ಅಲ್ಲ ಕಣೋ, ಟಾರ್ಗೆಟ್ ಶೂಟಿಂಗ್. ಸೊ ಶೂಟಿಂಗ್ ಅಂದಿದ್ ಕೂಡ್ಲೇನೆ ಸಾಕಷ್ಟು ಜನ ನಾವು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಮೂವಿ ಶೂಟಿಂಗ್ ಅನ್ಕೋತಾರೆ. ಇದು ಮೂವಿ ಶೂಟಿಂಗ್ ಅಲ್ಲ, ಟಾರ್ಗೆಟ್ ಶೂಟಿಂಗ್. ಟಾರ್ಗೆಟ್ ಶೂಟಿಂಗ್. ಏನ್ ಮಾಡ್ತೀಯಾ ಒಂದ್ ವೇಳೆ ಒಂದ್ ಮೆಡಲ್ ಬಂದ್ಬಿಡ್ತಂದ್ರೆ ನೀನ್ ಸುಮ್ನೆರಪ್ಪ 10 ವರ್ಷದಿಂದ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾನು 3 ತಿಂಗಳು ಮಾಡಿದೀನಿ, ಮೆಡಲ್ಗಲ್ಲ ಅಲ್ಲ ಜಗಿ. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಎಕ್ಸ್ಪ್ಲೋರ್ ಅಂತ ಹೇಳಿ ಸುಮ್ನೆ ಯೋಚನೆ ಮಾಡು. ಏನೋ ರಾಯರ ಆಶೀರ್ವಾದ ಒಂದ್ ಮೆಡಲ್ ಬಂದ್ಬಿಡ್ತಂದ್ರೆ ಬಂತಂದ್ರೆ ಅಯ್ಯೋ ಅದ್ ಹೆಂಗ್ ಎಕ್ಸ್ಪ್ಲೈನ್ ಮಾಡಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅದಿಲ್ಲ. ಸರಿ ಬಿಡು, ಸರಿ ಗನ್ ಕೊಡು ಅಂದ್ರು. ಸರಿ ಗನ್ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟು ಪ್ರಾರ್ಥನೆ ಮಾಡಿ ತಗೊಂಡ್ಬಂದು ನಮ್ಮ ಕಿಟಕಿಯಿಂದ ಏನ್ ಸನ್ಲೈಟ್ ಬರುತ್ತೋ ಆ ಕಿಟಕಿ ಓಪನ್ ಮಾಡಿ ಹಾಲ್ ಅಲ್ಲಿ ಸೂರ್ಯ ದೇವ್ರಿಗೂ ತೋರಿಸಿ ಪ್ರಾರ್ಥನೆ ಮಾಡಿ ಹೀಗೆ. ಎಲ್ಲರಿಗೂ ನಮಸ್ತೆ, ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತು ನಮ್ಮ ಜೊತೆಗಿರೋದು ಶೂಟಿಂಗ್ ಅಖಾಡಕ್ಕೆ ಇಳಿದು ಮಿಂಚಿದಂತಹ ನವರಸ ನಾಯಕನ ನಾಯಕಿ. ತಮ್ಮ 57ನೇ ವರ್ಷದಲ್ಲೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳಿ ತಮ್ಮ ಡೆಡಿಕೇಶನ್ ಮುಖಾಂತರ ಶೂಟಿಂಗ್ ಸೆಟ್ನಾಗೆ ಅಂದ್ರೆ ಶೂಟಿಂಗ್ ಅಲ್ಲಿ ಬೆಳ್ಳಿ ಪದಕನ ಪಡ್ಕೊಂಡಿದ್ದಾರೆ. ಇನ್ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಹೇಳಿ? ಆಹಾರ ತಜ್ಞೆ ಆದಂತಹ ಡಾಕ್ಟರ್ ಪರಿಮಳ ಜಗ್ಗೇಶ್ ಅವ್ರ ಬಗ್ಗೆ. ತಮಗೆ ಬಂದಂತಹ ರೋಗವನ್ನ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಸಾವಿರಾರು ರೀತಿಯ ಕೋರ್ಸ್ಗಳನ್ನ ಮಾಡಿ ಎಲ್ಲರಿಗೂ ಇನ್ಸ್ಪೈರ್ ಆದಂತಹ ಒಬ್ಬ ಮಹಾನಟಿ ಇವಾಗ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮಮತಾ, ಹೇಗಿದ್ದೀರಾ ಮ್ಯಾಮ್? ಸೂಪರ್ ಆಗಿದ್ದೀನಿ. ನಿಮ್ಮ ಇನ್ಸ್ಪಿರೇಷನ್ ಸ್ಟೋರಿ ಕೇಳಿದ್ರೆ ನಮಗೆ ಅನ್ಸುತ್ತೆ, ಯಾಕಂದ್ರೆ ಇವಾಗ 27-20 ಇಯರ್ಸ್ ಏಜ್ ಅಲ್ಲೂ ನಮ್ಗಂತ ಯೋಚನೆಗಳು ಬರಲ್ಲ. ನೀವು ನಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ ಶೂಟಿಂಗ್ ಹೋಗ್ಬೇಕಂತ ಹೇಳಿ ಯು ಆರ್ ಡೂಯಿಂಗ್ ಸೋ ಮಚ್ ಆಫ್ ಡೆಡಿಕೇಶನ್. ಇನ್ನು ನಿಮ್ ವರ್ಕ್ನ ಕಂಪೇರ್ ಮಾಡ್ಕೊಂಡು, ನಿಮ್ ವರ್ಕ್ನ ಬ್ಯಾಲೆನ್ಸ್ ಮಾಡ್ಕೊಂಡು, ಮನೇನ ಬ್ಯಾಲೆನ್ಸ್ ಮಾಡ್ಕೊಂಡು ಇವಾಗ ಬೆಳ್ಳಿ ಪದಕನ ಗೆದ್ದಿದ್ದೀರಾ. ಹೌ ಮಚ್ ಹ್ಯಾಪಿ ಯು ಆರ್? ಇಟ್ ಈಸ್. ಅಂಡ್ ಒಂದು ಏನಂದ್ರೆ ಶೂಟಿಂಗ್ ಅಂದಿದ್ ಕೂಡ್ಲೇನೆ ನಾವು ಬರೋದೇ ಮೂವಿ ಫೀಲ್ಡ್ ಇಲ್ಲಿ ಇರೋದಿಕ್ಕೆ. ಎಷ್ಟೋ ಸರಿ ಐ ರಿಮೆಂಬರ್ ದ ಫಸ್ಟ್ ಟೈಮ್ ಗುರುಗೆ ಕಾಲ್ ಮಾಡಿದೆ. ಐ ಸೆಡ್ ಗುರು, ಐ ವಾಂಟ್ ಟು ಸ್ಟಾರ್ಟ್ ಶೂಟಿಂಗ್ ಪ್ರಾಕ್ಟೀಸ್. ಒಂದ್ ಸೆಕೆಂಡ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟು ಓಕೆ. ಆದ್ರೆ ಒಂದು ಗುರು ಎತ್ತಿಗೆ ಒಂದು ತುಂಬಾ ಪ್ಲಸ್ ಪಾಯಿಂಟ್ ಏನಂದ್ರೆ ನಾನು ಏನೇ ಒಂಥರ ಲೈಕ್ ಔಟ್ ಆಫ್ ದ ಬಾಕ್ಸ್ ಮಾತಾಡಿದ್ರು ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಹೂ ಅಂತಾರೆ, ಆಮೇಲೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಆಯ್ತಾ? ಓಕೆ ಮಾ ವಾಟ್ ಶೂಟಿಂಗ್ ಮಾ ಅಂದ. ಮೂವಿ ಶೂಟಿಂಗ್ ಅಲ್ಲ ಕಣೋ, ಟಾರ್ಗೆಟ್ ಶೂಟಿಂಗ್. ನಾನ್ ಬಂದು ಐ ವಾಂಟ್ ಟು ಗೋ ಇನ್ ಟು, ನನಗ್ ಗೊತ್ತಿಲ್ಲ ನನ್ನ ಬಾಡಿ ಯಾವ್ದಕ್ ಸಪೋರ್ಟ್ ಮಾಡತ್ತೆ, ಸೊ ಪಿಸ್ಟಲ್ಗ ರೈಫಲ್ಗ ನಾ ಚೆಕ್ ಮಾಡ್ಬೇಕು ಅಂದಾಗ ಲೈಕ್ ಓಕೆ ಸೂಪರ್ ಐಡಿಯಾ ಮಾಡೋಣ ಅಂದ. ಸೊ ಶೂಟಿಂಗ್ ಅಂದಿದ್ ಕೂಡ್ಲೇನೆ ಸಾಕಷ್ಟು ಜನ ನಾವು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಮೂವಿ ಶೂಟಿಂಗ್ ಅನ್ಕೋತಾರೆ. ಇದು ಮೂವಿ ಶೂಟಿಂಗ್ ಅಲ್ಲ, ಟಾರ್ಗೆಟ್ ಶೂಟಿಂಗ್. ಟಾರ್ಗೆಟ್ ಶೂಟಿಂಗ್. ಅಂಡ್ ಎಸ್, ಎಷ್ಟೋ ಸರಿ ನಮ್ಮ ಜೀವನದ ಒಂದು ಹಾದಿ ಯಾವಾಗ ಆ ಪಯಣ ಒಂಚೂರು ಶಿಫ್ಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕೂತಿರೋ ಕಡೆ ಈ ಟ್ರೀ ಏನಿದೆಯೋ ಮಮತಾ, ಎಷ್ಟೊಂದು ಬ್ರಾಂಚಸ್ ಇದೆ, ಎಷ್ಟೊಂದು ಲೀವ್ಸ್ ಇದೆ ಅಲ್ವಾ? ಅದೇ ತರ ಜೀವನ ಶುರು ಮಾಡಿದಾಗ ನಮ್ಮ ಬೇರಿಂದ ನಾವು ಬೆಳಿತಾ ಬಂದಾಗ ನಾವು ಅನ್ಕೊಳ್ಳೋದೇ ಒಂದು, ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ನಾನು ಒಂದು ಆರ್ಕಿಟೆಕ್ಟ್ ಇಂಜಿನಿಯರ್ ಆಗ್ತೀನಿ ಅಂತ ಆದೆ. ಬಟ್ ಅಲ್ಲಿಂದ ಕೆರಿಯರ್ ವೈಸ್ ನೋಡಿದ್ರೆ ಒಂದು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಆಗಿ ಒಂದು ಬ್ರಾಂಚ್ ಬಂತು. ಡಯಾಬಿಟಿಕ್ ಆಗಿದ್ದಕ್ಕೆ ಆ ಆರ್ಕಿಟೆಕ್ಚರಲ್ ಮೇಲೆ ಇದ್ದಿದ್ದು ಒಲವು ಒಂದಷ್ಟು ಕಡಿಮೆ ಆಗಿ ನಾನು ಹೇಗೆ ಹೆಲ್ತಿಯಾಗಿ ಇರಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಆದಾಗ ನ್ಯೂಟ್ರಿಷನ್ ಕಡೆಗೆ ಒಂದು ಬ್ರಾಂಚ್ ಬಂತು. ಇದೆಲ್ಲ ಮಾಡ್ತಾ ಜಿಮ್ ಅಲ್ಲಿ ಸುಮಾರು ಒಂದು 10 ವರ್ಷದಿಂದ ನಾನ್ ಸಿಕ್ಕಾಪಟ್ಟೆ ಗುರು ಜೊತೆ ರ್ಯಾಲಿ ಡ್ರೈವಿಂಗ್ ಎಲ್ಲ ಹೋಗ್ತಾ ಇದ್ವಿ. ಸೊ ಆ ಟೈಮ್ ಅಲ್ಲಿ ಬ್ಯಾಕ್ ಒಂದು ಇಶ್ಯೂ ಬಂತು. ಸೊ ಅದು ಜಿಮ್ ಅಲ್ಲಿ ಆಗ್ರಿವೇಟ್ ಆಗಿ ನನಗೆ ಬೆನ್ನಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿತ್ತು. ಸೊ ಹಾಗಾಗಿ ಒಂದಷ್ಟು ಆಕ್ಟಿವಿಟೀಸ್ ನಾನು ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಸೊ ಅವಾಗ ಐ ಹ್ಯಾಡ್ ಟು ಸ್ಟಾಪ್ ರ್ಯಾಲಿ ಡ್ರೈವಿಂಗ್ ಆಲ್ ದಟ್. ಬಟ್ ಫಿಸಿಕಲ್ ಆಕ್ಟಿವಿಟಿ ನನ್ನ ಜೀವನದಲ್ಲಿ ಒಂದು ಪಾರ್ಟ್ ಇದ್ದೇ ಇತ್ತು. ಯಾಕಂದ್ರೆ ಡಯಾಬಿಟಿಕ್ ಆದಾಗ ಕಂಪಲ್ಸರಿಯಾಗಿ ಫಿಸಿಕಲ್ ಫಿಟ್ನೆಸ್ ಇದ್ದಾಗ ಮಾತ್ರ ವಿ ಕ್ಯಾನ್ ಕೀಪ್ ಶುಗರ್ಸ್ ಅಂಡರ್ ಬೆಟರ್ ಕಂಟ್ರೋಲ್. ಸೊ ಸುಮಾರು ಒಂದು 20-25 ವರ್ಷದಿಂದ ರೆಗ್ಯುಲರ್ ವರ್ಕ್ಔಟ್ಸ್ ಇರ್ತಾ ಇತ್ತು. ಬಟ್ ಈ ಬ್ಯಾಕ್ ಪೇನ್ ಇರೋದ್ರಿಂದ ನೋಡಿ, ಎಲ್ಲೋ ಒಂದು ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾರಲ್ವಾ, ಈ ಬ್ಯಾಕ್ ಪೇನ್ ಇದ್ದಿದ್ದು ನನಗೆ ಎಷ್ಟು ಒಳ್ಳೇದಾಯ್ತು ನನ್ನ ಜೀವನದಲ್ಲಿ ಅಂತ ಹೇಳಿದ್ರೆ, ಒಂದು ಫಸ್ಟ್ ಸಿವಿಯರ್ ಬ್ಯಾಕ್
ಪ್ರಾಬ್ಲಮ್ ಆಗಿ ಡಾಕ್ಟರ್ ಬಂದು ಸರ್ಜರಿ ಮಾಡ್ಕೋಬೇಕಂದಾಗ, ಇದು 10 ವರ್ಷದ ಹಿಂದೆ, ನಾನು ಸರ್ಜರಿ ಬೇಡ, ನಾನು ಹಾಗೆ ಟ್ರೈ ಮಾಡ್ತೀನಿ, ನಾನು ಫಿಸಿಯೋಥೆರಪಿಯಲ್ಲಿ ಟ್ರೈ ಮಾಡ್ತೀನಿ, ಆಗ್ಲೇ ಇಲ್ಲ ಅಂದ್ರೆ ಆಮೇಲೆ ನಾವು ಸರ್ಜರಿ ಬಗ್ಗೆ ಯೋಚನೆ ಮಾಡೋಣ ಅಂದಾಗ, ಸುಮಾರು 10 ವರ್ಷದ ಹಿಂದೆ ಐ ವಾಸ್ ಬೆಡ್ ರಿಡನ್. ಸೊ ಯಾವ ಮಟ್ಟಕ್ಕೆ ಬೆಡ್ ರಿಡನ್ ಅಂದ್ರೆ, ಡಾಕ್ಟರ್ದು ಸ್ಟ್ರಿಕ್ಟ್ ಆರ್ಡರ್ಸ್, ಅದರ್ ದೆನ್ ಗೋಯಿಂಗ್ ಟು ದ ಬಾತ್ರೂಮ್, ನೋ ಗೆಟಿಂಗ್ ಅಪ್, ಅಷ್ಟ್ರ ಮಟ್ಟಕ್ಕೆ ರೆಸ್ಟ್ ಮಾಡಬೇಕಾಗಿತ್ತು. ಅಂಡ್ ಒಂದು ಲೆಫ್ಟ್ ಆರ್ ರೈಟ್ ತಿರುಗುವಷ್ಟು ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಸಿವಿಯರ್ ಡ್ಯಾಮೇಜ್ ಪೇನ್ ಇದ್ದಿದ್ದಕ್ಕೆ ಐ ಹ್ಯಾಡ್ ಟು ಕೀಪ್ ಸ್ಲೀಪಿಂಗ್ ಅಂಡ್ ಲುಕಿಂಗ್ ಅಪ್. ಎಷ್ಟೊತ್ತಂತ ನೀವು ಸೀಲಿಂಗ್ ನೋಡ್ತೀರಾ? ಸೊ ದೆನ್ ಐ ಥಿಂಕ್ ಫಸ್ಟ್ ಒಂದು 3-4 days ಸಿಕ್ಕಾಪಟ್ಟೆ ಸಾರ್ಟ್ ಆಫ್ ಓವರ್ ಆಕ್ಟಿವ್ ಆಗಿರೋ ಪರ್ಸನ್ ನ ನೀನು ಒಂದ್ ಕಡೆ ಮಲ್ಕೋ ಅಂದ್ರೆ ದಟ್ಸ್ ದ ವರ್ಸ್ಟ್ ಅಲ್ವಾ? ಬಟ್ ಎಲ್ಲೋ ಮೈಂಡ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ ಅಲ್ವಾ? ಬಟ್ ಮಮತಾ, ನಂದೊಂದು ವಿಚಿತ್ರ ಸ್ವಭಾವ ಅಂತಾನೆ ಹೇಳ್ಬೋದು. ಏನೇ ಹಿಂಗಾದ್ರೂ ಐ ಟ್ರೈ ಟು ಫೈಂಡ್ ದ ಬೆಸ್ಟ್ ಪಾಸಿಬಲ್ ಥಿಂಗ್ ಆ ಸಿಚುವೇಶನ್ಗೆ. ಸೊ ಒಂದು 2-3 days ತುಂಬಾ ಬೇಜಾರಾಯ್ತು. ಇದೇನಿದು, ಎಷ್ಟೊತ್ತಂತ ಹಿಂಗ್ ಮಲ್ಗಿರೋದು, ಎಷ್ಟೊತ್ತಂತ ಒಂದು ಬುಕ್ ಓದೋದು. ಸೊ ಅಂಡ್ ಐ ಆಮ್ ಮೋರ್ ಇನ್ ಟು ಬುಕ್ಸ್. ನಾ ಜಾಸ್ತಿ ಟಿವಿ ಆಗ್ಲಿ ಮೂವೀಸ್ ಆಗ್ಲಿ ಅಷ್ಟು ಐ ಆಮ್ ನಾಟ್ ಅಷ್ಟಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಬುಕ್ಸ್. ದೆನ್ ಐ ಥಾಟ್, ಹೆಂಗಿದ್ರು ಹಿಂಗ್ ಮಲ್ಗಿದ್ದೀನಿ, ವೈ ನಾಟ್ ಮೇಕ್ ದಿಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ನ್ಯೂಟ್ರಿಷನ್ ಸರ್ಟಿಫಿಕೇಶನ್ ಮಾಡ್ಕೊಂಡ್ರೆ ಹೇಗೆ ಅಂತ ಅನ್ನಿಸ್ತು. ಓಕೆ, ಕನಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ ಅದು ನನ್ನ ಕೆರಿಯರ್ ಆಗತ್ತೆ ಅಂತ. ಸೊ ಎನಿವೇ ಐ ಆಮ್ ಸ್ಲೀಪಿಂಗ್, ಬುಕ್ಸ್ ಓದ್ತಾ ಇದ್ದೀನಿ. ಕೇವಲ ಒಂದು ಸೆಲ್ಫ್ ಹೆಲ್ಪ್ ಬುಕ್ ಇರ್ಬೋದು ಅಥವಾ ರ್ಯಾಂಡಮ್ ಬುಕ್ಸ್ ಗಿಂತ ಅಲ್ವಾ, ವೈ ನಾಟ್ ಡೂ ಸಮಥಿಂಗ್ ಇನ್ ನ್ಯೂಟ್ರಿಷನ್ ಅನ್ಬಿಟ್ಟು ದಟ್ ಸ್ಟಾರ್ಟೆಡ್ ಮೈ ಜರ್ನಿ. ಸೊ ಆನ್ಲೈನ್ ಕೋರ್ಸಸ್ ಯಾವ್ದಿದೆ ಅಂತ ಹುಡುಕ್ತೆ. ಅಂಡ್ ಸುಮಾರು 1 year 2 year ಡಿಪ್ಲೊಮೊ ಕೋರ್ಸಸ್ ಏನಿತ್ತು, ಬಿಕಾಸ್ ಐ ವಾಸ್ ಬೆಡ್ ರಿಡನ್ ಫಾರ್ 3 months 90 days, ನಾನು ವಿತಿನ್ 3 months 1 year ಕೋರ್ಸಸ್ ಎಲ್ಲ ಮುಗಿಸಿ ಎಕ್ಸಾಮ್ ಬರೆಯೋಷ್ಟು ಐ ವಾಸ್ ಅಪ್ ಟು ದ ಸ್ಟ್ಯಾಂಡರ್ಡ್. ಸೊ ಅವಾಗ ಐ ಡೆಂಟ್ ವಾಂಟ್ ಟು ಬಿ ಸ್ಲೀಪಿಂಗ್ ಅಂತ ಕ್ಲಿನಿಕಲ್ ನ್ಯೂಟ್ರಿಷನ್ ಇರ್ಬೋದು, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಇರ್ಬೋದು. ಏನ್ ನನ್ನ ಪಯಣ ಶುರು ಆಯ್ತೋ ಅಲ್ಲಿಂದ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ಸ್ ಫಾರ್ ಹೆಲ್ತ್ ಅಂಡ್ ವೆಲ್ನೆಸ್, ಅಂಡ್ ದೆನ್ ಐ ಆಮ್ ಸರ್ಟಿಫೈಡ್ ಡಯಾಬಿಟೀಸ್ ಎಜುಕೇಟರ್. ಸೊ ಈ ತರ ಒಂದು ಸೀರೀಸ್ ಆಫ್ ಕೋರ್ಸಸ್ ಏನ್ ಮಾಡ್ಕೊಂಡು ನನ್ನ ಪ್ರಾಕ್ಟಿಕಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಸ್ ಅ ಡಯಾಬಿಟಿಕ್ ಫ್ರಮ್ 1994 ಮತ್ತೆ ನನ್ನ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್, ಇದೆಲ್ಲ ನನಗೆ ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡ್ತು ಅಂದ್ರೆ, ಕೇವಲ ನನ್ನ ಒಂದು ಸ್ಮಾಲ್ ಸರ್ಕಲ್ಗೆ ನಾನೇನ್ ಕಲ್ತಿದ್ನೋ ಅದನ್ನ ಶೇರ್ ಮಾಡ್ತಾ ಇದ್ದೆ. ದೆನ್ ಅಟ್ ದ ಏಜ್ ಆಫ್ 49, ಸುಮಾರು ಒಂದು ಐ ಆಮ್ 57 ನೌ, ಸೊ ಸುಮಾರು 8 years 9 years ಬ್ಯಾಕ್ ಐ ಥಾಟ್, ಬರೀ ನನ್ನಲ್ಲೇ ಇದೆಲ್ಲ ಉಳಿದೋದ್ರೆ ಹೇಗೆ ಅನ್ಬಿಟ್ಟು ಮನೆಯವ್ರ ಹತ್ರ, ಮಕ್ಳ ಹತ್ರ, ಸೊಸೆ ಹತ್ರ ಒಂದು ಡಿಸ್ಕಷನ್ ಇತ್ತು. ಐ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಮನೆಯವರು ವಾಸ್ ವೆರಿ ಹೀಸ್ ಪ್ರೊಟೆಕ್ಟಿವ್ ಅಲ್ವಾ. ಅವ್ರಿಗೇನಂದ್ರೆ, ಇಷ್ಟು ವರ್ಷ ನೀನು ಪಬ್ಲಿಕ್ ಅಲ್ಲಿ ಬಂದಿಲ್ಲ ಪಾರು, ಸೊ ಥಿಕ್ ಸ್ಕಿನ್ ಇರ್ಬೇಕು ಪಬ್ಲಿಕ್ ಫೀಲ್ಡ್ ಬರ್ಬೇಕಂದ್ರೆ, ಕ್ಯಾನ್ ಯು ಹ್ಯಾಂಡಲ್ ಇಟ್ ಅಂತ. ಸೊ ನಾನು ಐ ಥಾಟ್ ಅಬೌಟ್ ಇಟ್. ನಾನ್ ಮನೆಯವ್ರಿಗೆ ಹೇಳಿದ್ ಒಂದೇ, ನನ್ನ ಮನಸ್ಸಿಗೆ ನಾನು ಕೇಳ್ಕೊಂಡ್ರೆ, ಈಗ ನಾನು ಒಂದು ವಿಡಿಯೋ ಶೇರ್ ಮಾಡ್ತೀನಿ, ನನ್ನ ಮನಸ್ಸಿಗೆ ಕೇಳ್ಕೊಂಡ್ರೆ ಆ ವಿಡಿಯೋ ಉದ್ದೇಶ ಏನು, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ದಾಗ, ಇಫ್ ಮೈ ಕಾನ್ಶಿಯನ್ಸ್ ಸೇಸ್ ಯು ಆರ್ ಕರೆಕ್ಟ್ ಪಾರು ಅಂದ್ರೆ ದಟ್ಸ್ ಇಟ್, ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆದಕ್ಕೆ ಅಂತ ಏನ್ ಸ್ಟಾರ್ಟ್ ಮಾಡಿದ್ನು. ಐ ಆಮ್ ಸೋ ಹ್ಯಾಪಿ, ಸೋ ಪ್ರೌಡ್ ಆ ಹೆಜ್ಜೆ ಇಟ್ಟಿದ್ದಕ್ಕೆ. ಯಾಕಂದ್ರೆ ಮಮತಾ, ಇವತ್ತು ಮಿಲಿಯನ್ಸ್ ಆಫ್ ಪೀಪಲ್ಗೆ ಎಲ್ಲೋ ನಾವು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡುವಾಗ ಒಂದು 60 ಸೆಕೆಂಡ್ ಅಲ್ಲಿ ಪರಿಮಳ ಜಗ್ಗೇಶ್ ಪೇಜ್ ನ ನೀವು ನೋಡಿದ್ರೆ, ಕೇವಲ 60 ಸೆಕೆಂಡ್ ಅಲ್ಲಿ ನಿಮ್ಮ ಜೀವನ, ನಿಮ್ಮ ಸುತ್ತಮುತ್ತ ಫ್ಯಾಮಿಲಿ, ನಿಮ್ಮ ಪರಿಸರ, ಇವ್ರನ್ನ ಬದಲಾಯಿಸಷ್ಟು ಮಾಹಿತಿ ನಾನು ನೀಡಬಲ್ಲೆ ಅಂತ ಆ ಒಂದು ಆತ್ಮವಿಶ್ವಾಸ ಹೆಂಗಿದೆ ಅಂದ್ರೆ, ಯಾಕಂದ್ರೆ ಆ 60 ಸೆಕೆಂಡ್ ನನ್ನ ರೀಲ್ಗೆ ನಾನು ಸುಮಾರು ಅವರ್ ರಿಸರ್ಚ್ ಮಾಡಿ ಸೈನ್ಸ್ ಬೇಕ್ ಏನಿದೆಯೋ ಅದನ್ನು ಮಾತ್ರ ಶೇರ್ ಮಾಡ್ತೀನಿ. ಅಂಡ್ ಇವತ್ತು ಎಂಟರ್ಟೈನ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್, ಸೋಷಿಯಲ್ ಮೀಡಿಯಾ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ರೀಲ್ ಸೋಷಿಯಲ್ ಮೀಡಿಯಾಲ್ಲೇ ಬರ್ತಾ ಇದೆ. ಆದ್ರೆ ನನ್ನ ಒಂದು ವಿನಂತಿ, ಲೆಟ್ ಅಸ್ ಸೇ ನೀವು 1 hour ಸೋಷಿಯಲ್ ಮೀಡಿಯಾ ಸ್ಪೆಂಡ್ ಮಾಡ್ತೀರಾ, ನಿಮಗ್ ಖುಷಿ ಕೊಡೋಂಥದ್ದು ಒಂದು 45 minutes ನೋಡ್ತೀರಾ, ನಂತರ ಎಷ್ಟೊಂದು ಜನ
ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ತಾರೆ. ಒಂದು 15 ನಿಮಿಷ ಅಂತ ಪೇಜಸ್ ನ ಫಾಲೋ ಮಾಡಿ, ಸೊ ನಿಮ್ಮ ಇಡೀ ಲೈಫ್ ಎಲಿವೇಟ್ ಆಗತ್ತೆ ಹೌದು ಅಲಾಂಗ್ ವಿತ್ ಎಂಟರ್ಟೈನ್ಮೆಂಟ್. ಸೊ ಇನ್ಫೋ ಎಜುಟೈನ್ಮೆಂಟ್ ಆಗತ್ತೆ, ಎಜುಕೇಶನ್ ಆಯ್ತು, ಎಂಟರ್ಟೈನ್ಮೆಂಟ್ ಆಯ್ತು. ಐ ಥಿಂಕ್ ವಿ ಕಾಂಟ್ ಸ್ಟಾಪ್ ಲೈಫ್ ಪ್ರೋಗ್ರೆಸಿಂಗ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ನಮ್ಮ ಜೀವನದ ಒಂದು ಪಾರ್ಟ್ ಆಗಿದೆ, ಹೌದು ಅದನ್ನ ನಿಲ್ಸಕ್ ಆಗಲ್ಲ. ಬಟ್ ನಮಗೆ ಹೆಲ್ಪ್ ಪಾಸಿಟಿವ್ ಆಗಂತದ್ನ ಆಗಿ ಹೇಗ್ ತಗೋಬಹುದು. ಆಯ್ಕೆ ಮಾಡ್ಕೊಳ್ಳೋದು ಸ್ಮಾರ್ಟ್ನೆಸ್ ಅನ್ಸತ್ತೆ. ಸೊ ಐ ವಿಶ್ ಸ್ಮಾರ್ಟ್ ಆಗಿ ಪೀಪಲ್ ಡೂ ದೀಸ್ ಚಾಯ್ಸಸ್ ಅಷ್ಟೇ. ದಟ್ಸ್ ಟ್ರೂ. ಇವಾಗ ನೀವು ಹೇಳಿದ್ರಿ ನಮ್ಮ ಶೂಟಿಂಗ್, ಅದು ಟಾರ್ಗೆಟ್ ಶೂಟಿಂಗ್ ಅಂತ ಹೋದಾಗ ಮನೆಯವರೆಲ್ಲ ಈ ತರ ಕ್ವೆಶನ್ಸ್ ಗಳು ಕೇಳಿದ್ರು ಅಂತ. ಮನೆಯವ್ರ ಕ್ವೆಶನ್ ಬಿಟ್ಟು ನಿಮ್ ಬಾಡಿಲೇ ತುಂಬಾ ಕ್ವೆಶನ್ಸ್ ಗಳಿರುತ್ತೆ. ಯಾಕಂದ್ರೆ ವೆನ್ ಯು ಆರ್ ಡಯಾಬಿಟಿಕ್ ಅಂತ ಹೇಳಿದಾಗ ತುಂಬಾ ಟೈಮಲ್ಲಿ ಜಾಸ್ತಿ ನಿಂತ್ಕೊಳ್ಳೋದಾಗಿರ್ಬೋದು, ಪ್ರೆಷರ್ ಜಾಸ್ತಿ ತಗೊಂಡ್ರೆ ಕೈ ನಡ್ಕ ಬರೋದಾಗಿರ್ಬೋದು. ಅದಕ್ಕೆ ನೀವೆಲ್ಲ ಹೇಗ್ ಪ್ರಿಪೇರ್ ಮಾಡ್ಕೊಂಡು, ಇವಾಗ ನೀವು ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರಿ, ನೀವು ವೆನ್ ಯು ಆರ್ ಕುಕಿಂಗ್ ಆಲ್ಸೋ ಯು ಆರ್ ಡೂಯಿಂಗ್ ಡಂಬಲ್ ಎಲ್ಲ ರೈಸ್ ಮಾಡ್ತಾ ಇದ್ದೀರಿ. ಈಗ ನಾವು ಡಂಬಲ್ ಎಲ್ಲಿ ಅಂದ್ರೆ ಟೀ ಪಾತ್ರೆ ಈ ಪಾತ್ರೆ ಪಕ್ಕದಲ್ಲಿ ಅಂತ ಹೇಳಿ. ಅಷ್ಟು ಡೆಡಿಕೇಶನ್. ಮತ್ತೆ ಹೇಳಿದ್ರಿ woke up at 4 o'clock ನಾನು ಎದ್ದೇಳ್ತಾ ಇದ್ದೆ ಬಿಕಾಸ್ ಒನ್ಲಿ ಫಾರ್ ಡೂಯಿಂಗ್ ದಿಸ್ ಪ್ರಾಕ್ಟೀಸ್ ಅಂತ ಹೇಳಿ. ಅದೆಲ್ಲ ಅಷ್ಟು ಡೆಡಿಕೇಶನ್. ಎಷ್ಟು ನೀವು ಕ್ಯಾರಿ ಮಾಡಿದ್ರಿ, ಎಷ್ಟು ಮಂತ್ಸ್ ಬೇಕಿತ್ತು ನೀವು ಇದನ್ನ ಸೊ ಒಂದು ಏನ್ ಹೇಳ್ತಾರೆ ಈ ಒಂದು ತರಬೇತಿಯನ್ನ ತಕ್ಕೊಳ್ಳೋಕೆ? ಏನ್ ಗೊತ್ತಾ ಮಮತಾ, ಪ್ರತಿಯೊಬ್ಬರಲ್ಲೂ ನಾನು ಈ ಒಂದು ನಮ್ಮ ಡಿಸ್ಕಷನ್ ಅಲ್ಲಿ ನಾನು ಶೇರ್ ಮಾಡಕ್ ಇಷ್ಟಪಡೋದೇನಂದ್ರೆ, ಈಗ ನಾನೇನ್ ಮಾಡಿದೀನೋ ಅದ್ರ ಬಗ್ಗೆ ಆಮೇಲೆ ಬರೋಣ. ಒಂದಷ್ಟು ಬೇಸಿಕ್ ಪ್ರತಿ ಒಂದು ಮನುಷ್ಯಲ್ಲೂ ಇರುತ್ತೆ. ಹೌದು, ಇದಕ್ಕೆ ವಯಸ್ಸನ್ನೋದು ಅಡ್ಡಿ ಇಲ್ಲ. ಸಾಕಷ್ಟು ಬಾರಿ ಏನಾಗಿರತ್ತೆ, ನಮ್ಮ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಆಸಕ್ತಿಯಿಂದ ಏನೋ ಮಾಡಿರ್ತೀವಿ, ತದನಂತರ ಜೀವನದ ಒಂದು ಪಯಣದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ಅಪ್. ಯಾಕಂದ್ರೆ ನಮ್ಮ ಫೋಕಸ್ ನಮ್ಮ ಫ್ಯಾಮಿಲಿ ಅಂತ ಆಗಿರತ್ತೆ, ಕೆರಿಯರ್ ಅಂತ ಆಗಿರತ್ತೆ, ಅಂಡ್ ಇದೆಲ್ಲ ಬ್ಯಾಕ್ ಬರ್ನರ್ ಅಂತ ಹೇಳ್ತೀವಿ, ಅಲ್ಲಿ ಹೊಟ್ಟೋಗಿರತ್ತೆ. ಬಟ್ ಇನ್ಫ್ಯಾಕ್ಟ್ ವಯಸ್ಸಾಗ್ತಾ ವಿ ಹ್ಯಾವ್ ಟು ಎಂಜಾಯ್ ವಯಸ್ಸಾಗ್ತಾ ಇರೋದು ಅಂತ ನನಗ್ ಫೀಲ್ ಆಗತ್ತೆ. ಯಾಕಂದ್ರೆ ನಿಮಗ್ ಪುನಃ ಒಂದು ಅವಕಾಶ ಸಿಗ್ತಾ ಇದೆ. ನೀವೇನ್ 20 ವರ್ಷದಿಂದ ಮಾಡ್ತಾ ಇದ್ರಿ, 30 ವರ್ಷದಿಂದ ಮಾಡ್ತಾ ಇದ್ರಿ, 40 ವರ್ಷದಿಂದ ರೀಸ್ಟಾರ್ಟ್. ಯಾರು ಬೇಡ ಅಂತ ಹೇಳ್ತಾರೆ? ಅಂದ್ರೆ ಯು ಹ್ಯಾವ್ ಟೈಮ್ ಇರುತ್ತೆ, ಅಷ್ಟು ಟೈಮ್ ಇರುತ್ತೆ. ಈಗ ನಾವು ಎಷ್ಟೋ ಸರಿ ಒಂದು 40 ವರ್ಷ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿರ್ತೀವಿ, ರಿಟೈರ್ ಆದ ನಂತರ ಅಯ್ಯೋ ರಿಟೈರ್ ಆದ್ವಿ ಅಂತ ಅನ್ಕೊಳ್ಳೋಕ್ಕಿಂತ ಖುಷಿ ಪಡಿ. ಓಕೆ, ನನ್ ಮಕ್ಳು ಈಗ ದೊಡ್ಡವರಾಗಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋಷ್ಟು ಅವ್ರಿದ್ದಾರೆ, ಮನೇಲಿ ಎಲ್ಲಾ ಜವಾಬ್ದಾರಿ ನಾ ಹೊತ್ಕೊಂಡ್ ತಿರುಗ್ತಾ ಇದ್ದೆ. ಈಗ ನಾನು ನಮ್ಮ ಯಜಮಾನ್ರು ಇದೀವಿ, ಇವ್ರ ಜೊತೆಗೆ ಎಸ್ ಮಕ್ಳು ಬಂದು ಹೋಗ್ತಾರೆ, ಮೊಮ್ಮಕ್ಳು ಬಂದು ಹೋಗ್ತಾರೆ, ಆದ್ರೆ ಇದರ ಜೊತೆಗೆ ನನಗೇನ್ ಖುಷಿ ಕೊಡುತ್ತೆ, ಪ್ರತಿ ಒಂದು ಮನುಷ್ಯನಿಗೆ ಒಂದೊಂದು ವಿಚಾರ ಖುಷಿ ಕೊಡುತ್ತೆ. ಅದೇನಂತ ನೀವು ಫಸ್ಟ್ ಐಡೆಂಟಿಫೈ ಮಾಡಿ. ನಿಮಗೆ ಲೆಟಸ್ ಸೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಸಂತೋಷ ಕೊಡತ್ತಾ? ಫೈನ್, ಮೇಕ್ ಇಟ್ ಅ ಪಾಯಿಂಟ್. ನೀವು ಅಲ್ಲಿ ಹೋಗ್ತೀರಾ, ನಿಮ್ ಫ್ರೆಂಡ್ಸ್ ನ ಮೀಟ್ ಮಾಡಿದ್ರೆ ಖುಷಿ ಕೊಡತ್ತಾ? ಡೂ ದಟ್. ವಾರಕ್ಕೆ 1 ಸರಿ 2 ಸರಿ ಮಾಡಿ. ಅದು ಏನೇ ಇರ್ಬೋದು. ಈಗ ನಾನ್ ಟಾರ್ಗೆಟ್ ಶೂಟಿಂಗ್ ಮಾಡಿದೆ ಅಂತ ನಾನ್ ಅಥ್ಲೆಟಿಕ್ಸ್ಗೆ ಇರ್ಬೇಕು, ಒಂದು ಅಥ್ಲೀಟ್ ಆಗ್ಬೇಕು, ಒಂದು ಜಿಮ್ಗೆ ಹೋಗ್ಬೇಕು, ಯೋಗ ಮಾಡ್ಬೇಕು. ಐ ಆಮ್ ನಾಟ್ ಟೆಲಿಂಗ್ ದಟ್. ನಿಮಗೇನ್ ಖುಷಿ ಕೊಡುತ್ತೆ ಐಡೆಂಟಿಫೈ ಮಾಡಿ. ಮತ್ತೆ ಇಷ್ಟು ಟೈಮ್ ಗ್ಯಾಪ್ ಕೊಟ್ಬಿಟ್ಟಿರ್ತೀರಾ ಅಲ್ವಾ, ಪುನಃ ಹೇಗೆ ರೀಸ್ಟಾರ್ಟ್ ಮಾಡಬಹುದು? ಮೇಡಮ್ ಎಲ್ಲಾರ ಕೈಯಲ್ಲೂ ಆಗತ್ತ ಅಂದ್ರೆ ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ವಿಲ್ ಪವರ್ಗಿಂತ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಮಾಡಬಹುದು ಅಂತ ಒಂದು ಸಲಹೆ. ಸೊ ಯಾವ ಕ್ಷೇತ್ರ ತಗೊಳ್ಳೋಣ? ಲೆಟ್ ಅಸ್ ಸೇ ಫಿಸಿಕಲ್ ಫಿಟ್ನೆಸ್ ತಗೊಳ್ಳೋಣಪ್ಪ. ಈಗ ತುಂಬಾ ಟೈಮ್ ಗ್ಯಾಪ್ ಆಗಿದೆ, ನನಗೆ ಸಿಕ್ಕಾಪಟ್ಟೆ ಮಂಡಿ ನೋವಿದೆ, ಕೂತ್ಕೊಂಡ್ರೆ ಎದ್ದೊಳಕ್ ಆಗಲ್ಲ. ನಾನ್ ಹೇಗೆ ಫಿಸಿಕಲ್ ಫಿಟ್ನೆಸ್ ನಾನ್ ಅಳವಡಿಸ್ಕೋಬಹುದು ಅಂದ್ರೆ, ಈಗ ಸ್ಟಾರ್ಟ್ ಸ್ಮಾಲ್. ಸೊ ಮೊದಲನೇದು, ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ, ನಾನ್ ಹಿಂಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸಾಕಷ್ಟು ಬಾರಿ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಾನ್ ಮಾಡ್ತೀನಿ ಅಂದ್ರೆ ಅಯ್ಯೋ ಈ ವಯಸ್ಸಲ್ಲಿ ಬೇಕಾ, ಸೊ ಬೇಡ, ನಾವ್ ಯಾರ್ಗೇನ್ ಹೇಳೋದ್ ಬೇಕಿಲ್ಲ. ನೀವ್ ಫಸ್ಟ್ ಕೂತ್ಕೊಂಡು ನಾನೇನ್ ಮಾಡ್ಬೋದು, ನನ್ನ ಲೈಫ್ ನ ಬೆಟರ್ ಮಾಡ್ಕೊಳಕ್ಕೆ ಏನ್ ಬೇಕು ನನ್ಗೆ ಅಂತ ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು, ಪುಟಾಣಿ ಹೆಜ್ಜೆ, ಫಸ್ಟ್ ಬೇಬಿ ಸ್ಟೆಪ್ ನ ಸ್ಟಾರ್ಟ್ ಮಾಡಿ. 1 ವಾರ 10 ದಿವಸ ಸತತವಾಗಿ ಅದನ್ನ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ವಾಕಿಂಗ್ ಮಾಡ್ತಾನೆ ಇಲ್ಲ. ಹೇಗ್ ಸ್ಟಾರ್ಟ್ ಮಾಡ್ಬೋದಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಊಟ ಆದ ನಂತರ ಟೈಮಿಂಗ್ ನೋಡ್ಕೊಳ್ಳಿ, ಅಥವಾ 2 ನಿಮ್ಮ ಫೇವ್ರೆಟ್ ಹಾಡುಗಳು, ನಿಮ್ಮ 2 ಹಾಡು ಮುಗಿಯೋವರೆಗೂ ನಾನು ವಾಕ್ ಮಾಡ್ತೀನಿ. ಸೊ ಎಂಜಾಯ್ ಮಾಡ್ಬೇಕು. ಒಂದು,
ನೀವು ಮಾಡುವಂತ ಕೆಲಸ ಎಂಜಾಯ್ ಮಾಡಿದ್ರೆ ಮಾತ್ರ ಶಾಶ್ವತವಾಗಿ ಮಾಡಕ್ಕಾಗತ್ತೆ. ಹೌದು. ಒಂದು ವಾರ ಮಾಡಿ ನಿಮ್ ಮನ್ಸಿಗೆ ಎಷ್ಟು ಧೈರ್ಯ ಬರುತ್ತಂದ್ರೆ ಅರೆ ಇಷ್ಟೇನಾ, ನಾನ್ ಯಾಕೆ ಇಷ್ಟು ವರ್ಷ ಮಾಡಿಲ್ಲ ಅಂತ. ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಿಮ್ಮ ದೇಹ ನಿಮಗ್ ಹೇಳತ್ತೆ, ನೀವು ಅಲ್ಲಿಂದ ಯು ಕ್ಯಾನ್ ಮೂವ್ ಅಹೆಡ್. ಸೊ ಇಟ್ ಡಸಂಟ್ ಮೀನ್ ಓನ್ಲಿ ಒನ್ ಥಿಂಗ್. ಏನೇ ಇದ್ರು ಯಾವ ಮನುಷ್ಯ ಬೇಬಿ ಸ್ಟೆಪ್ ಇಟ್ ಮಾಡಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಡೆವಲಪ್ ಆಗತ್ತೆ. ಐ ಕ್ಯಾನ್ ಡೂ ದಿಸ್, ಯಾಕಂದ್ರೆ ಗ್ಯಾಪ್ ಆಗೋಗಿರತ್ತಲ್ವಾ, ಐ ಕ್ಯಾನ್ ಡೂ ದಿಸ್ ಅಂತ ಬಂದಾಗ ಅಲ್ಲಿಂದ ತಗೊಂಡು ಹೋಗೋದು ಬಹಳ ಸುಲಭ ಇರತ್ತೆ. ಉದಾಹರಣೆಗೆ ನಾನೇ ನಿಮ್ ಎದುರುಗಡೆ ಇದ್ದೀನಿ. ಸೊ ಎಸ್, ಫಿಸಿಕಲ್ ಫಿಟ್ನೆಸ್ ನನ್ನ ಲೈಫಲ್ಲಿ ಪಾರ್ಟ್ ಆಗಿತ್ತು. ಅಂಡ್ ನಾನು ಹೇಳ್ದಂಗೆ ನನಗ್ ಇದ್ದಿದ್ದಂತ ಬ್ಯಾಕ್ ಪೇನ್ ನನ್ನ ಜೀವನದಲ್ಲಿ ಎಂತ ಒಂದು ವರ ಆಯ್ತು ಅಂದ್ರೆ, ನಾನು ಒಂದು ಜಿಮ್ ಇನ್ ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಏನಂದ್ರೆ ಬ್ಯಾಕ್ ಪೇನ್ ಇಂಥದಕ್ಕೆ ರಿಹ್ಯಾಬಿಲಿಟೇಷನ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ವಿತ್ ವೆರಿ ಸಿಂಪಲ್ ಥಿಂಗ್ಸ್. ಬರೀ ತೆರಾ ಬ್ಯಾಂಡು ಮತ್ತೆ ಮನೇಲೆ ಯಾವ ತರ ಎಕ್ಸರ್ಸೈಸಸ್ ಮಾಡ್ಬೋದಂತ. ಸೊ ನನಗೆ ಬ್ಯಾಕ್ ಪೇನ್ ಫ್ರೀಕ್ವೆಂಟ್ ಆಗಿ ಇದ್ದಿದ್ದಕ್ಕೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಆಕ್ಟಿವ್ ಅಲ್ವಾ, ಸೊ ಅಲ್ಲಿ ಹೋಗಿ ನಾನು ಬೇರೆ ಎಲ್ಲ ಹುಡುಗರು ನೋಡಿ ನಮಗ್ ಗೊತ್ತಿಲ್ಲಂಗೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಬೇಕು ಅಂತ ಆ ಜಿಮ್ ಪೂರ್ತಿ 95% ಯಂಗ್ಸ್ಟರ್ಸ್ ಆಯ್ತಾ, ಏನು ಫಿಟ್ ಇದ್ದಾರೆ. ನಾನು ಇಷ್ಟು ಫಿಟ್ ನಮ್ದು ಕೂತ್ಕೊಳ್ಳಕ್ ಎದ್ದೊಳಕ್ಕೂ ನಾವು ಸ್ಟ್ರೆಂಥನ್ ಮಾಡ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ ಲೈಕ್ ಓಕೆ, ಅವ್ರನ್ನ ನೋಡಿದ್ರೆ ತಾನೆ. ಸೊ ಒಂಥರ ನೋಡ್ದಂಗಿದ್ದಂಗೆ ನನ್ ಕೋಚ್ ಏನ್ ಹೇಳ್ಕೊಡ್ತಾರೋ, ನನ್ ಟ್ರೈನರ್ ಏನ್ ಹೇಳ್ತಾರೋ, ಟ್ರೈನರ್ ಆಯ್ತು, ನಾನಾಯ್ತು, ನನ್ ಕೆಲ್ಸ ಆಯ್ತು, ಅಷ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾ ಇದ್ದೆ. ಅದರಲ್ಲಿ ಒಬ್ರು ಸೀನಿಯರ್ ಅವ್ರು ಬರ್ತಾ ಇದ್ರು, ಇಷ್ಟು ಡೆಡಿಕೇಟೆಡ್ ಆಗಿ ಮಾಡೋರು ಅಂದ್ರೆ ನನಗೆ ತುಂಬಾ ಇನ್ಸ್ಪೈರ್ ಆಗ್ತಾ ಇತ್ತು ಅವ್ರು ನೋಡಿದಾಗ. ಸರಿ, ಲಿಫ್ಟ್ ಅಲ್ಲಿ ನೋಡಿ ಬೈ ಚಾನ್ಸ್ ಇಬ್ರು ಸೇಮ್ ಲಿಫ್ಟ್ ಪ್ರೆಸ್ ಮಾಡುವಾಗ ಅವರು ಬಂದ್ರು. ಅವಾಗ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಸೆಡ್ ಹಲೋ ಸರ್, ಈ ತರ ನಾನ್ ನಿಮ್ಮನ್ನ ಎಷ್ಟು ವೀಕ್ಸ್ ಇಂದ ನೋಡ್ತಾ ಇದ್ದೀನಿ, ಸೋ ಇನ್ಸ್ಪೈರಿಂಗ್ ಟು ಸಿ, ಎಷ್ಟು ಚೆನ್ನಾಗಿ ನೀವು ಫೋಕಸ್ಡ್ ಆಗಿ ಮಾಡ್ತೀರಾ ಅಂತ ಹೇಳಿದಾಗ he just gave a big smile. And then after I said, sir, my name is Parimala. I said, okay, I'm Sushil ಅಂದ್ರು. And then I said, sir, ಅವ್ರು ನೋಡಿದಾಗ ನನ್ನ ಮನಸ್ಸಲ್ಲಿ ಏನು, ಈಸ್ ಇನ್ ಅ ವೆರಿ ಐದರ್ ಒಂದು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಿದ್ದಾರೆ, ಇಲ್ಲಾಂದ್ರೆ ಅಟ್ ದಿಸ್ ಏಜ್ ಅದು ಮಾಡಕ್ ಸಾಧ್ಯ ಇಲ್ಲ ಅಂತ. ನಾನ್ ಕ್ಯೂರಿಯಸ್ ಏನ್ ಮಾಡ್ತಾ ಇದ್ದಿರ್ಬೋದು ಅವ್ರ ಹತ್ರ. ಸೊ ನಾನ್ ಕೇಳ್ದೆ, ಸರ್ ನೀವ್ ಏನ್ ಮಾಡ್ತಾ ಇದ್ರಿ ಅಂತ. ದೆನ್ ಈ ಸೆಡ್, ಮ್ಯಾಮ್ ಐ ಡೂ ಲಾಟ್ ಆಫ್ ಥಿಂಗ್ಸ್ ಅಂದ್ರು. ಲೇಟೆಸ್ಟ್ ಏನ್ ಮಾಡಿದೀರಾ ಸರ್ ಅಂದೆ. ಐ ರಿಟನ್ ಅ ಬುಕ್ ಅಂದ್ರು. ಲೈಕ್ ಓ ದಟ್ಸ್ ಸೋ ನೈಸ್, ಬುಕ್ ಬಂದು ಅಮೆಝಾನ್ ಅಲ್ಲಿ ಸಿಗತ್ತಾ ಅಂತ ಕೇಳಿದೆ. ಹಾ ಸಿಗತ್ತೆ ಅಂದ್ರು. ವಾಟ್ಸ್ ದ ಬುಕ್ಸ್ ನೇಮ್ ಅಂದ್ರೆ ರೋಗ್ಸ್ ಅಂದ್ರು. ರೋಗ್ಸ್ ಅವ್ರು ನೋಡಿದ್ರೆ ಹಿ ಸೀಮ್ ಸೋ ಕಾಮ್ ಕಲೆಕ್ಟೆಡ್. ಇದು ಬುಕ್ ಟೈಟಲ್ ಬೇರೆ ತರ ಇದೆ ಅಲ್ಲ ಅಂತ, ವೈಲೆಂಟ್ ಆಗಿದೆ ಅಂತ. ಆಮೇಲೆ ವಾಟ್ ಈಸ್ ಇಟ್ ಅಬೌಟ್ ಸರ್ ಅಂದ್ರೆ, ಇಟ್ಸ್ ಅಬೌಟ್ ಐ ಅಸೋಸಿಯೇಟೆಡ್ ವಿತ್ ಕರ್ನಾಟಕ ಗವರ್ಮೆಂಟ್ ಫ್ರಮ್ ಆಲ್ಮೋಸ್ಟ್ ಒಂದು 30-40 ಇಯರ್ಸ್ ಅಮ್ಮ. ಸೊ ವೈಲ್ಡ್ ಲೈಫ್ ನ ಒಂದು ವೇಳೆ ನಮ್ಮಲ್ಲಿ ಮ್ಯಾನ್ ಈಟರ್ ಟೈಗರ್ ಇರ್ಬೋದು, ಲೆಪರ್ಡ್ ಇರ್ಬೋದು, ಇಂಥದ್ನ ಗೌರ್ಮೆಂಟ್ ಕಡೆಯಿಂದ ಈಗ ಎಷ್ಟೊಂದು ಸರಿ ಈಗ ಪಾವಗಡ ಅಂತದ್ರಲ್ಲಿ ಜಾಗದಲ್ಲಿ ಫಾರೆಸ್ಟ್ ಇಂದ ಬಂದಾಗ, ಸೊ ಚಿರತೆ ಬಂದಾಗ, ಟೈಗರ್ಸ್ ಬಂದಾಗ, ಮತ್ತೆ ಎಲಿಫೆಂಟ್ಸು ಅಂಥದ್ನ ಇಫ್ ಯು ಹ್ಯಾವ್ ಟು ಕಂಟ್ರೋಲ್ ದಟ್, ಈ ತರ ವಿ ನೀಡ್ ಟ್ರೈನ್ಡ್ ಪೀಪಲ್. ಸೊ ಮಿಸ್ಟರ್ ಸುಶೀಲ್ ವಾಸ್ ಅ ವೆರಿ ಟಾಪ್ ಪರ್ಸನ್ ಇನ್ ದಟ್. ಸೊ ಐ ವಾಸ್ ಸೋ ಇನ್ಸ್ಪೈರ್ಡ್. ಬುಕ್ ತಗೊಂಡೆ, ಒಂದು 2 days ಅಲ್ಲಿ ಬಂತು ಬುಕ್ಕು. ನೀವ್ ನಂಬಲ್ಲ ಮಮತಾ, ಐ ಸ್ಟಾರ್ಟೆಡ್ ರೀಡಿಂಗ್. ಐ ಆಮ್ ಸೀಯಿಂಗ್ ಅವ್ರನ್ನ ಈಗ, ಅವ್ರದ್ದು ಸ್ಟೋರಿ, ಅವ್ರದ್ದು ಫ್ಲಾಶ್ ಬ್ಯಾಕ್, ಅವ್ರ ಫೋಟೋಸು, ಅವರ ಎಕ್ಸ್ಪೀರಿಯನ್ಸ್ ಓದಿದಾಗ ಗೂಸ್ ಬಂಪ್ಸ್ ಆಯ್ತಾ. ಐ ವಾಸ್ ಲೈಕ್ ಓ ಮೈ ಗಾಡ್, ಒಂದೇ ದಿವಸಕ್ಕೆ ಆ ಬುಕ್ ಓದ್ ಮುಗಿಸ್ಬಿಟ್ಟೆ. I didn't come to office that day. Okay. I told the girls team, I said team you please take care, ಇವತ್ತು ನಾ ಬರ್ತಾ ಇಲ್ಲ ಅಂದ್ಬಿಟ್ಟು I sat at home, finished reading the book. Next day gym ಗೆ ಹೋದಾಗ I told sir, ಏನ್ ಸರ್ ನಿಮ್ ಅಚೀವ್ಮೆಂಟ್, ಏನ್ ಸರ್ ಇದು. And I'm like, ನಾನ್ 57 years, ನಾನ್ ಈಗ ಮಾಡ್ಬೋದಾ, ನಾನ್ ಏನಾದ್ರೂ ಶೂಟಿಂಗ್ ಮಾಡ್ಬೋದಾ ಅಂದಾಗ ಅವ್ರು ಎಷ್ಟು ಪಾಸಿಟಿವ್ ಆಗಿ ವೈ ನಾಟ್ ಮಾಡ್ಬೋದು ಅಂದ್ರು. He is your inspiration then. ಐ ಆಮ್ ಲೈಕ್ ಸರ್, ನಾನ್ ಮಾಡೇ ಇಲ್ಲ, ಇದೇನಂತಾನೆ ಗೊತ್ತಿಲ್ಲ, ಕ್ಯಾನ್ ಐ ಟ್ರೈ ದಿಸ್ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಐ ಸೆಡ್ ಮಾರ್ಗದರ್ಶನ ಕೊಡಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ನಮ್ ಫ್ಯಾಮಿಲಿ ಯಾರು ಮಾಡಿಲ್ಲ ಇದು. ಐ ಜಸ್ಟ್ ರೆಡ್ ಅ ಬುಕ್, ಐ ಗಾಟ್ ಇನ್ಸ್ಪೈರ್ಡ್. ಐ ಸೆಡ್ ವೆರಿ ಸಿಂಪಲ್ ಅಮ್ಮ. ಐ ಸೆಡ್
ಪ್ರೊಫೆಷನಲ್ ಆಗಿ ನಾನ್ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದೆ. ಸೊ ಫಸ್ಟ್ ಒಂದು ಸರ್ಟಿಫಿಕೇಶನ್ ಮಾಡ್ಕೋಬೇಕು, ಅದನ್ನ CRTC ಅಂತ ಕರೀತಾರೆ, ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಸರ್ಟಿಫಿಕೇಶನ್ ಮಾಡಿದ ನಂತರ ಆ ಸರ್ಟಿಫಿಕೇಶನ್ ಟೈಮ್ ಅಲ್ಲಿ ನಿಮಗೆ ಬೇರೆ ಬೇರೆ ಗನ್ಸ್ ನ ಪ್ರಾಕ್ಟೀಸ್ ಮಾಡಕ್ಕೆ ನಿಮ್ಮ ಗೈಡ್ ಹೇಳ್ಕೊಡ್ತಾರೆ. ಸೊ ಅದು ಪಿಸ್ಟಲ್ ಇರ್ಬೋದು, ರೈಫಲ್ ಇರ್ಬೋದು, ಲೈವ್ ಆಮಿನೇಷನ್ .22 ಗನ್ ಇರ್ಬೋದು. ಅವಾಗ ನಿಮಗ್ ಗೊತ್ತಾಗತ್ತೆ ಡು ಯು ರಿಯಲಿ ಲೈಕ್ ಇಟ್. ಯಾಕಂದ್ರೆ ಒಂದು ಬುಕ್ ಓದಿ ಇನ್ಸ್ಪೈರ್ ಆಗೋದು ಬೇರೆ, ನಿಮ್ ಬಾಡಿ ಸಪೋರ್ಟ್ ನಿಮ್ ಬಾಡಿ ಸಪೋರ್ಟ್ ಆಗತ್ತಾ, ನೀವ್ ಮಾಡಕ್ ಆಗತ್ತಾ, ನೀವ್ ಟ್ರೈ ಮಾಡಿ ಅಂದಾಗ CRTC ನಾನ್ ಮಾಡಿದಾಗ ಐ ಫಿನಿಶ್ ಮೈ CRTC ಟ್ರೈನಿಂಗ್. ಮತ್ತೆ ನನ್ ಯೂಶಲಿ ಐ ಲವ್ ಟು ಹ್ಯಾವ್ ಮೈ ಚಿಲ್ಡ್ರನ್ ವಿತ್ ಮೀ. ಸೊ ಗುರು ಜೊತೆನೆ ನಾನು ಈ CRTC ಟ್ರೈನಿಂಗ್ ಮಾಡಿದೆ, ಅಂಡ್ ಅಲ್ಲಿಂದ ಶುರು ಆಗಿದ್ದು ಆ ಪಯಣ ಇಲ್ಲಿಗೆ ಬಂದ್ ನಿಂತಿದೆ.